ಮಣಿಪಾಲದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಲ್ಲಿ ಹೌದು ನಿಮ್ಮ ಮಗಳು ಸರ್. ಅಡ್ಮಿಟ್ ಆಗಿದ್ದಾರೆ. ಇನ್ನು ಅಡ್ಮಿಟ್ ಆಗಿದೆ. ಒಂದು ನಿಮಿಷ ಕ್ರಾಸ್ ಕ್ವಶ್ಚನ್ ಹಾಕಬೇಕಾಗಿತ್ತು. ನಾನು ಹೇಳೋದನ್ನ ನೀವು ಕೇಳಿ ಪರಿಪೂರ್ಣವಾಗಿ ಹೇಳಿ. ನೀವ್ ಹೇಳಿದ ಮೇಲೆ ಕೇಳಿ ಏನ್ ಬೇಕೋ ಕೇಳಿ ಕೇಳಿ ಪರಿಪೂರ್ಣವಾಗಿ ನಾನು ಹೇಳ್ತೀನಿ. ಎಲ್ಲಾ ಚಾನೆಲ್ಗಳಿಗೂ ಒಂದೇ ನಾನು ಉತ್ತರ ಕೊಡ್ತಾ ಇದ್ದೀನಿ. ನನ್ನ ಮಗಳು ಜುಲೈಯಲ್ಲಿ ಜುಲೈ ಎಂಡಲ್ಲಿ ಅಡ್ಮಿಷನ್ ಮಾಡಕ್ಕೆ ನಾನು ಹೋಗಿರೋದು. ಅಲ್ಲಿಂದ ನಾನು ಅಡ್ಮಿಷನ್ ಈ ಶೇಟ್ರು ನನ್ನನ್ನ ಕರ್ಕೊಂಡು ಹೋಗಿ ಅವರು ದುಡ್ಡಿನ ಮೂಲಕ ಅವಳ ಮೆರಿಟ್ ಸ್ಟೂಡೆಂಟ್ ಗೊತ್ತಾಯ್ತಾ. ಸೀಟ್ ಹೆಂಗೆ ಸಿಟಿ ಸಿಕ್ತಾ ಸಿಟಿ ಬರ್ಬೋದು ಹೇಗೆ ಸಿಕ್ಕಿದ್ದು? ಡೊನೇಷನ್ ಮೂಲಕ ಸಿಕ್ಕಿರೋದು. ಎಷ್ಟು ಡೊನೇಷನ್ ಕಟ್ಟಿದ್ರಿ? ಅದು ನನಗೆ ಗೊತ್ತಿಲ್ಲ. ಅವರು ನಾನು ದೊಡ್ಡವರನ್ನ ನಾನು ಪ್ರಶ್ನೆ ಮಾಡಬಾರದು. ಮೆರಿಟ್ ಅಂತಿರಲ್ಲ ಒಂದು ಮಾಸ್ ಕಾರ್ಡ್ ಹೌದು ಸರ್, ಮೆರಿಟ್ ಮಾಸ್ ಕಾರ್ಡ್ ಇದೆ, ನಾನು ಕೊಡ್ತೀನಿ. ನಾನು ಎಲ್ಲಿ ಯಾರು ಕೇಳಿದಾರೆ ನನಗೆ ಇವಾಗ ನೀವು ಬಿಟ್ಟ ಒಂದು ನಕಲಿ ಫೋಟೋವನ್ನ ಬಿಟ್ಟರೆ ಅನನ್ಯ ಭಟ್ ಇದ್ರು ಅನ್ನೋದಕ್ಕೆ ಏನೋ ನಿಮ್ಮ ಹತ್ರ ಸಾಕ್ಷಿ ಇಲ್ಲ. ಅನನ್ಯ ಭಟ್ ಇದ್ಲು ಸಾಕ್ಷಿ ನಾನು ನಿಮ್ಮ ಮುಂದೆ ನಾನು ಕೊಡಬೇಕಾಗಿಲ್ಲ. ದಯವಿಟ್ಟು ನನ್ನನ್ನ ಕ್ಷಮಿಸಿ. ನಾನು ಯಾವುದೇ ಸುಳ್ಳು ಹೇಳ್ತಾ ಇದ್ದೀರಿ. ಹೇಳ್ತಾ ಇಲ್ಲ, ಸುಳ್ಳು ಹೇಳ್ತಾ ಇಲ್ಲ. ದಯವಿಟ್ಟು ನಾನು ಕಾಲ್ಪನಿಕನೂ ಅಲ್ಲ, ನಾನು ಮೆಂಟಲ್ ಆಗ್ಲೂ ಇಲ್ಲ. ನನ್ನ ಮಗಳು ಇದ್ಲು ಸತ್ಯ 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 ಸತ್ತ ಅವರು ಡೆತ್ ಆದ್ರು ಅಂತ ಹೇಳಿದ್ರಲ್ಲ, ಅವಾಗ ಕಂಪ್ಲೇಂಟ್ ಕೊಡ್ಲಿಲ್ಲ. ಯಾವಾಗ ಡೆತ್ ನಾಪತ್ತೆ ಆದಾಗ ನಿಮ್ಮ ಮಗಳ ನಾಪತ್ತೆ ಆದಾಗ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ? ಡೈರೆಕ್ಟ್ ಸ್ಟೇಷನ್ ಗೆ ಹೋಗಿ ನಾನು ಮಿಸ್ಸಿಂಗ್ ಅಂತ ಹೇಳಿದೆ, ಮಿಸ್ ಆಗಿದ್ದಾಳೆ ಅಂತ. ಆ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ತಗೊಂಡಿಲ್ಲ. ನೀವು ಒಬ್ರು ಎಜುಕೇಟೆಡ್ ಇದ್ದೀರಿ, ಸಿಬಿಐ ದಲ್ಲಿ ಕೆಲಸ ಮಾಡಿ ಅಟ್ ಲೀಸ್ಟ್ ಮೇಲಧಿಕಾರಿಗಳಿಗೆ ಬೆಂಗಳೂರಲ್ಲಿ ಬದುಕ್ತಿದ್ದೀರಿ, ಒಂದು ಡಿಜಿಗೆ ಒಂದು ಲೆಟರ್ ಬರೀಬಹುದಿತ್ತು, ಸರ್ಕಾರಕ್ಕೆ ಒಂದು ಲೆಟರ್ ಬರೀಬಹುದಿತ್ತು. ಕೇಳಿ, ನೀವು ಎಲ್ಲದಕ್ಕೂ ನೀವೇ ಉತ್ತರ ಕೊಡಕ್ಕಾಗಲ್ಲ. ಈಗ ನಾನು ಕೊಡ್ತಾ ಇದ್ದೀನಿ. ನಾನು ಬೆಳ್ತಂಗಡಿ ಸ್ಟೇಷನ್ ಗೆ ಕಂಪ್ಲೇಂಟ್ ಕೊಡಕ್ ಹೋದಾಗ ಕಂಪ್ಲೇಂಟ್ ತಗೊಂಡಿಲ್ಲ, ಮಿಸ್ಸಿಂಗ್ ಅಂತ ಕೊಟ್ಟಾಗ ಆಫೀಸರ್ ಯಾರಿದ್ರು ನನಗೆ ಇವಾಗ ನೆನಪಿಲ್ಲ. ಅದನ್ನ ನಾನು ಸ್ಪಷ್ಟಪಡಿಸ್ತೀನಿ. ಆಯ್ತು, ಈಗ ಎಲ್ಲಾನು ನೆನಪಿಟ್ಕೊಳ್ಳಕ್ಕೆ ನನಗೆ ಆಗಲ್ಲ. ಸುಜಾತ ಭಟ್ ಅವರೇ, ಒಂದು ನಿಮಿಷ, ನಾನು ಹೇಳ್ತಾ ಇರೋದು ಇಷ್ಟೇ. ನನ್ನ ಮಗಳು ಕಾಣೆ ಆಗಿದ್ದಾಳೆ ಅಂತ ನಾನು ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಬೆಳ್ತಂಗಡಿ ಸ್ಟೇಷನ್ ಅಲ್ಲಿ ತಗೊಂಡಿಲ್ಲ. ಅಲ್ಲಿಂದ ನಾನು ಧರ್ಮಸ್ಥಳಕ್ಕೆ ಬಂದೆ. ಧರ್ಮಸ್ಥಳದಿಂದ ಬಂದಾಗ ದೊಡ್ಡವರನ್ನ ಕೇಳಿದೆ, ಅಪ್ರೋಚ್ ಮಾಡಿದೆ. ದೊಡ್ಡ ವ್ಯಕ್ತಿಗಳು ವೀರೇಂದ್ರ ಹೆಗ್ಡೆ ಅವರ ಹತ್ರನೇ ನಾನು ಕೇಳಿದೆ. ಆ ಟೈಮ್ ಅಲ್ಲಿ ಅವ್ರು ದೊಡ್ಡವರಲ್ವಾ, ಎಲ್ಲಾದ್ರೂ ಹುಡುಕಿ ಕೊಡ್ಬೋದು ಅಂತ. ಅವ್ರು ಹೇಳಿದ್ರು ಸಾಮಾಜಿಕವಾಗಿ 1000 ಜನ ದೇವಸ್ಥಾನಕ್ಕೆ ಬರ್ತಾರೆ, ಅವ್ರು ಪಾಪ ಯಾಕೆ ಇದು ಮಾಡ್ತಾರೆ, ಅವರನ್ನ ನಾನು ಬ್ಲೇಮ್ ಮಾಡಬಾರ್ದು. ತುಂಬಾ ಜನ ಬರ್ತಾರಮ್ಮ, 1000 ಜನ ಬರ್ತಾರೆ, 1000 ಜನ ಹೋಗ್ತಾರೆ, ಏನು ಹುಡುಕಕ್ಕಾಗುತ್ತಮ್ಮ ಅಂತ ಹೇಳಿದ್ರು. ಅಷ್ಟೊಂದು ಮಾತನ್ನ ಹೇಳಿದ್ರು. ನಾನು ಅಲ್ಲಿಂದ ಹೊರಗಡೆ ಸ್ಟೇಷನ್ಗೆ ಹೋಗಿ ಬಂದ ಮೇಲೆ